ಈ ಥರ ಇಟ್ಕೊಳ್ಳಿ. 2 ಹಣ್ಣು, ಸಪೋಟ, ನಿಂಬೆ ಹಣ್ಣು, ಬಾಳೆಹಣ್ಣೆಲ್ಲ ಇಟ್ಕೊಳ್ಳಿ. ಈ ಥರ ಲಕ್ಷ್ಮಿನ ಕುಂದಿಸ್ಕೊಳ್ಳಿ. ನಮ್ಗೆ ಹಬ್ಬ ಎಲ್ಲ ಪ್ರಗತಿನೇ ಇಲ್ಲ ಅನ್ನೋರು ಈ ಥರ ಲಕ್ಷ್ಮಿನ ಕುಂದಿಸ್ಕೊಳ್ಳಿ. ನಿಮಗೆ ಒಳ್ಳೆಯದು, ಅಭಿವೃದ್ಧಿ ಶ್ರೇಯಸ್ಸಾಗುತ್ತೆ. ನಿಮ್ಗೆ ಇನ್ನು ಒಳ್ಳೆಯದಾದರೆ ನೀವು ನೆಕ್ಸ್ಟ್ ವರ್ಷ ಈ ಥರ ಇನ್ನೂ ಗ್ರ್ಯಾಂಡಾಗಿ ಮಾಡ್ಬೋದು. ನಮ್ಮ ಅಜ್ಜಿನ ಹತ್ರ ಹೇಳ್ತಿದ್ರು, ಬೈತಿದ್ರು, ನಿನಗೆ ಯಾಕೆ ಈ ಕೆಲಸ ಅಲ್ಲ, ನಮ್ಮ ಕುಟುಂಬದಲ್ಲಿ ವ್ರತನೇ ಮಾಡಲ್ಲ, ಆಚರಿಸಲ್ಲ ಅಂತೆಲ್ಲ ಬೈತಿದ್ರು. ಅದೆಲ್ಲ ಬೈತಿದ್ರು. ನಾನು ಇವ್ರಿಗೆ ಮುಖವಾಡ ಇದೆ ಅದಿದೆ ಅಂತಂದರು. ಇವತ್ತು ಬೈತಿದ್ರು. ಅದು ಒಂದೊಂದು ಮನುಷ್ಯರು ಒಂದೊಂದು ಥರ ಇರ್ತಾರೆ. ಅದಕ್ಕೆ ಈ ಥರ ಲಕ್ಷ್ಮಿನ ಕುಂದಿಸಿ ಪೂಜೆ ಮಾಡಿದ್ರೆ ನಿಮಗೆ ಶ್ರೇಯಸ್ಸೆಲ್ಲ ಇರುತ್ತೆ. ಆ ಮಹಾಲಕ್ಷ್ಮಿ ಬಂದು ಕೂತ್ಕೊಂಡು ನಿಮ್ಮ ಮನೆಗೆ ಶ್ರೇಯಸ್ಸು ಅಭಿವೃದ್ಧಿಯನ್ನು ಕೊಡ್ತಾಳೆ. ಅದೇ ನಾನು ಆಚರಿಸ್ಕೊತೀನಿ. ಧನ್ಯವಾದಗಳು.